ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪಲ್ಯದ ರೆಸಿಪಿ. ಚಪಾತಿ, ಪೂರಿ, ಅನ್ನ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ ಒಂದ್ಸಲ. ಪಾತ್ರೆ ತಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ ಸುಮಾರು ಒಂದು 300 ಗ್ರಾಮ್ಸ್ ಅಷ್ಟಿದೆ. ಸೋರೆಕಾಯಿ ಎಳೆದಿತ್ತು, ಅದಕ್ಕೋಸ್ಕರವಾಗಿ ಬೀಜ ಆಗಲಿ ಸಿಪ್ಪೆನಾಗಲಿ ತೆಗ್ದಿಲ್ಲ. ನೆನೆಸಿಟ್ಕೊಂಡಿರೋ ಕಡಲೆಬೇಳೆ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ, ಸುಮಾರು ಒಂದು 50 ಗ್ರಾಮ್ಸ್ ಅಷ್ಟು. ಸ್ವಲ್ಪ ನೀರು, ತುಂಬ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಕುಕ್ಕರ್ನಲ್ಲಿ 1ರಿಂದ 2 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಕುಕ್ಕರ್ ಆಗಿ ತಣ್ಣಗಾಗಷ್ಟರಲ್ಲಿ ಇದಕ್ಕೆ ಮುಂದಿನ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಮಾಡ್ಕೊಂಡ್ಬಿಡ್ಬೋದು. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1ರಿಂದ 2 ಚಮಚದಷ್ಟು, ಸಾಸಿವೆ ಮತ್ತು ಜೀರಿಗೆ 2 ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಚಿಕ್ಕದಾಗಿ ತೀರಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು 8ರಿಂದ 10 ಈಗ ಈರುಳ್ಳಿ ಮೆತ್ತಗಾಗ್ಬಿಡ್ಬೇಕು, ಸ್ವಲ್ಪ ಮಟ್ಟಕ್ಕಷ್ಟು ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು 3ರಿಂದ 4 ನಿಮಿಷ ಬೇಕಾಗತ್ತೆ. ಈಗ ಈರುಳ್ಳಿ ಮೆತ್ತಗಾಗಿದೆ, ಕೆಂಪಾಗಿದೆ. ಅರಿಶಿನ ಸ್ವಲ್ಪ, ಇದು ಬ್ಯಾಡಗಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು ತಲಾ 1 ಚಮಚದಷ್ಟು. ಅಚ್ಕಾರದ ಪುಡಿಗೆ ಬದಲಾಗಿ ಸಾರಿನ ಪುಡಿ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅದನ್ನು ಉಪಯೋಗ ಮಾಡಿದ್ರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಬೇಯಿಸಿಟ್ಕೊಂಡಿದ್ನಲ್ಲ ಸೋರೆಕಾಯಿ ಮತ್ತು ಕಡಲೆಬೇಳೆ, ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕಲಿಸ್ಕೊಂಡು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ, ಅದು ಹಿಂಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ 5 ನಿಮಿಷಕ್ಕೇ ಆಗೋಗುತ್ತೆ. ಸ್ವಲ್ಪ ಗಟ್ಟಿ ಬರಬೇಕು. 5 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ. ಗಟ್ಟಿ ಬಂದಿದೆ, ನೀರಿನ ಅಂಶ ಕಡಿಮೆ ಆಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು, ಕಾಯಿಸ್ಕೊಂಡಿರೋ ಹಾಲು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೋಬೇಕು. ಹಾಲನ್ನ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಲನ್ನ ಉಪಯೋಗ ಮಾಡೋಂಗಿದ್ರೆ ಯಾವುದು ಹುಳಿ ಪದಾರ್ಥಗಳನ್ನ ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಟೊಮೆಟೊ ಆಗಲಿ ಹುಣಸೆಹಣ್ಣಾಗಲಿ ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಹಾಲನ್ನ ಹಾಕ್ಕೊಂಡ್ಮೇಲೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಾಲೇನು ಒಡೆಯೋದಿಲ್ಲ, ಹುಳಿ ಅಂಶ ಇಲ್ಲ ಅಲ್ವಾ, ಅದಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಟ್ರೈ ಮಾಡಿ ನೋಡಿ. ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನಾನು. ಚಪಾತಿ, ಪೂರಿ, ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ಬೋದು. ಅಕ್ಕಿ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.